ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಬಂಗಾರ ಪ್ರಿಯರಿಗೆ ಮತ್ತೊಂದು ಖುಷಿ ಸುದ್ದಿ ಈಗ ಸಿಗ್ತಾ ಇದೆ. KGF ಪಕ್ಕದಲ್ಲೇ ಮತ್ತೊಂದು ಮೆಗಾ ಗೋಲ್ಡ್ ಫೀಲ್ಡ್. ಅಲ್ಲಿ ಸಿಗುವಂತಹ ಚಿನ್ನ ಎಷ್ಟು? KGF ಪಕ್ಕದಲ್ಲೇ ಮತ್ತೊಂದು ಗೋಲ್ಡ್ ಫೀಲ್ಡ್ ಸಿಕ್ಕಿದೆ. ಅಲ್ಲಿ ಸಿಗುವಂಥ ಚಿನ್ನ ಎಷ್ಟು? ಚಿನ್ನ ಸಿಕ್ಕರೆ ಬೆಲೆ ಕಡಿಮೆನಾ? ಲೆಕ್ಕುಂಡಿಯಲ್ಲಿ ನಿಧಿ ಶೋಧ ಒಂದು ಕಡೆ ನಡೀತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಗುಡಿಬಂಡೆಯಲ್ಲಿ ದುಬಾರಿ ಬೆಲೆಯ ಖನಿಜ ಸಂಪತ್ತು ಪತ್ತೆಯಾಗಿದೆ. ಇನ್ನು ಒಂದು ಕಡೆ ಸರ್ವೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಶೋಧ ನಡೀತಾ ಇದೆ. ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಂದು ಕಡೆ ಈಗ ಸಾಥ್ ಕೊಡ್ತಾ ಇದೆ. ಒಂದು ಕಡೆ ನೋಡಿ, ಗದಗ ಜಿಲ್ಲೆ ಐತಿಹಾಸಿಕ ಜಾಗ ಲೆಕ್ಕುಂಡಿಯಲ್ಲಿ ಏನೀಗ ನಿಧಿ ಸಿಕ್ತಲ್ವಾ, ನಿಧಿ ಸಿಕ್ಕಿದ ಮೇಲೆ ಉತ್ಖನನ ಕಾರ್ಯ ಅಲ್ಲಿ ಮುಂದುವರಿತಾ ಇದೆ. ಸಾಕಷ್ಟು ಅಚ್ಚರಿ ಬೆಳವಣಿಗೆ ಒಂದು ಕಡೆ ನಡೀತಾ ಇದೆ. ಅದಾದ ಮೇಲೆ ಈಗ ಚಿನ್ನದ ನಿಕ್ಷೇಪ ಗುಡಿಬಂಡೆಯಲ್ಲಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಇದೆ ಅನ್ನುವಂಥದ್ದು ಕೂಡ ಈಗ ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಈಗ ಕೋಲಾರವನ್ನು ನಾವು ಚಿನ್ನದ ನಾಡು ಅಂತ ನಾವೇನು ಕರಿತೀವಲ್ಲ, ಅದ್ರ ಪಕ್ಕದ ಜಿಲ್ಲೆನೇ ಇದು. ಕೋಲಾರದ ಪಕ್ಕದ ಜಿಲ್ಲೆನೇ ಚಿಕ್ಕಬಳ್ಳಾಪುರದಲ್ಲಿ ಈಗ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ, ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ಏನಾದರೂ ಕಡಿಮೆ ಆಗ್ಬೋದಾ? ಎಲ್ಲರೂ ಕೂಡ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಅನುಕೂಲ ಆಗ್ಬೋದಾ? ಈ ನಿಟ್ಟಿನಲ್ಲೂ ಕೂಡ ಸಹಜವಾಗಿ ಚಿನ್ನ ಪ್ರಿಯರು ಯೋಚನೆ ಮಾಡ್ತಾರೆ. ಯಾಕಂದರೆ ಸಹಜವಾಗಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಮೊನ್ನೆ ಒಂದು ಸ್ವಲ್ಪ ಚಿನ್ನದ ರೇಟಲ್ಲಿ ಕಡಿಮೆ ಆಗಿತ್ತು. ಒಂದು ಕಡೆ ಈಗ ಗದಗ ಆಯಿತು. ಗದಗ ಆದಮೇಲೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಗ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕೊಲೀಗ್ ಸಿಂಧೂರ ಕೊಡ್ತಾ ಹೋಗ್ತಾರೆ. ಸಿಂಧೂರ, ಈಗ ಬಹಳ ಮುಖ್ಯವಾಗಿ ಗದಗ್ನಲ್ಲಿ ಚಿನ್ನದ ಒಂದು ನಿಧಿ ಸಿಕ್ಕಿದ ಮೇಲೆ ಕುತೂಹಲ ಕೆರಳಿಸ್ತಾ ಇತ್ತು. ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅನ್ನುವಂಥದ್ದು ಏನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಅಂತ? ಸಚಿನ್, ಇನ್ನೂ ಚಿನ್ನದ ನಿಕ್ಷೇಪ ಪತ್ತೆಯಾಗುತ್ತಾ ಅಂತ ಹುಡುಕಾಟ ನಡೀತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ಸ್ವರ್ಣ ಯುಗ ಆರಂಭ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಇಷ್ಟೇ, ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿತ್ತು. ಅದಾದ್ಮೇಲೆ ಕದ್ರಿಯಲ್ಲೂ ಕೂಡ GSI ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸರ್ವೆಯನ್ನ ಮಾಡಿದ್ರು. ಅಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿತ್ತು. ಸೊ ಹಾಗಾಗಿ ಚಿಕ್ಕಬಳ್ಳಾಪುರದ ಬೀಚನಹಳ್ಳಿ ಹತ್ರ ಇರುವಂತಹ ಗುಡಿಬಂಡೆ ಹತ್ರ ಈಗ ಚಿನ್ನದ ನಿಕ್ಷೇಪಕ್ಕಾಗಿ ಹುಡುಕಾಟ ನಡೀತಾ ಇದೆ. ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ಅಂತ. ನೀವು ನೋಡ್ತಾ ಇದ್ರೆ ಈಗ ಆಲ್ರೆಡಿ ಹೆಲಿಕಾಪ್ಟರ್ ರೆಡಿ ಆಗಿದೆ. ಒಂದು 9:30 ಅಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ, ಅಂದ್ರೆ ಸರ್ವೆ ಶುರು ಮಾಡ್ತಾರೆ. ಸೊ ಇಲ್ಲಿ ಇದು ಜಸ್ಟ್ ಹೆಲಿಪ್ಯಾಡ್, ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ಹೆಲಿಪ್ಯಾಡ್ ನ ಜಾಗ ಆಗಿರುತ್ತೆ. ಇದನ್ನ ಲ್ಯಾಂಡಿಂಗ್ ಅಂಡ್ ಟೇಕ್ ಆಫ್ ಗೆ ಅಂತ ಮಾಡ್ಕೊಂಡಿರುವಂತಹ ಜಾಗ. ಸೊ ಹೆಲಿಕಾಪ್ಟರ್ ನ ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದರ ಎಲ್ಲಾ ಒಂದು ವಿಚಾರಗಳ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವೊಂದು ಅಲ್ಲಿ ಲೈನ್ ನೋಡ್ತಾ ಇರಬಹುದು ಸಚಿನ್, ಒಂದು ಬ್ಲೂ ಕಲರ್ ಸರ್ಕಲ್ ಹಾಕಿರುವಂತದನ್ನ ನೀವು ನೋಡ್ತಾ ಇರಬಹುದು. ಅದ್ರ ಒಳಗಡೆ ಒಂದು ಡೋಮ್ ಇಟ್ಟಿದ್ದಾರೆ, ವೈಟ್ ಕಲರ್ ಡೋಮ್ ಇದೆ. ಸೊ ಆ ಸರ್ಕಲ್ ಏನಿದೆಯಲ್ಲ ಅದ್ರ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ. ಆ ಡೋಮ್ ಏನಿದೆ ಅದು ರಿಸೀವರ್. ಆ ಡೋಮ್ ಅಲ್ಲೇ ಡಾಟಾ ರಿಸೀವ್ ಆಗುತ್ತೆ. ಸೊ ಹೇಗಿದು ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಹೆಲಿಕಾಪ್ಟರ್ಗೆ ಆ ಡೋಮ್ ಅನ್ನ ಟೈ ಮಾಡಿರ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆದಾಗ ಆ ಡೋಮ್ ನ ಲಿಫ್ಟ್ ಮಾಡುತ್ತೆ ಹೆಲಿಕಾಪ್ಟರ್. ಸೊ ಆ ಡೋಮ್ ನ ಲಿಫ್ಟ್ ಮಾಡ್ತಾ 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 ಇದು ಸುಮಾರು ದೇವನಹಳ್ಳಿವರೆಗೂ ಸರ್ವೆ ಹೋಗ್ತಾ ಇದೆ. ಸುಮಾರು 1000 ಹೆಕ್ಟೇರ್ ಪ್ರದೇಶದಲ್ಲಿ ಸರ್ವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸುಮಾರು ಒಂದ್ಸಲ ಟೇಕ್ ಆಫ್ ಆದ್ರೆ ಕಂಟಿನ್ಯೂ 1 hour 1.5 hour ತನಕ ಸರ್ವೆ ನಡೆಯುತ್ತೆ. ಮತ್ತು ಇದು ಪ್ರೈವೇಟ್ ಕಂಪನಿಯ ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಆ ಕಂಪನಿಯ ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು. ಈಗ 9:30 ಅಷ್ಟೊತ್ತಿಗೆ ಸರ್ವೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಈ ಮಣ್ಣಿನಲ್ಲಿ ಏನಾದ್ರೂ ಆ ಗುಣ ಇದೆಯಾ? ಸೊ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಅತ್ಯಂತ ಬೆಲೆ ಬಾಳುವಂತ ಖನಿಜ ಸಂಪತ್ತುಗಳು ಪತ್ತೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಡೋಮ್ ಏನಿದೆಯಲ್ಲ, ವೈಟ್ ಕಲರ್ ಡೋಮ್ ನೀವು ನೋಡ್ತಾ ಇರಬಹುದು. ಅದನ್ನ ಮೇಲ್ಗಡೆ ಕವರ್ ಹಾಕಿ ಮುಚ್ಚಿದ್ದಾರೆ. ಇಟ್ ಇಸ್ ಸೋ ಡೇಂಜರಸ್ ಅಂಡ್ ಸೋ ಡೆಲಿಕೇಟ್ ಕೂಡ ಹೌದು. ಆ ಸುತ್ತ ಬ್ಲೂ ಕಲರ್ ಸರ್ಕಲ್ ಏನಿದೆ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಆ ಡೋಮ್ ಇಸ್ ಅ ರಿಸೀವರ್, ಡಾಟಾ ರಿಸೀವ್ ಮಾಡ್ಕೊಳ್ಳುತ್ತೆ ಆ ಡೋಮು. ಸುಮಾರು 10 ರಿಂದ 15 ದಿನಗಳ ಸರ್ವೆ ಇದು ಅಂತಾನೆ ಹೇಳ್ಬೇಕು ಸಚಿನ್. ಆ ಡಾಟಾ ರಿಸೀವ್ ಆದ ನಂತರ ಗೊತ್ತಾಗುತ್ತೆ ಈ ಭೂಮಿಯಲ್ಲಿ ಆ ತರ ಚಿನ್ನದ ಒಂದು ನಿಕ್ಷೇಪಗಳಿರುವಂತಹ
ಏನಾದ್ರೂ ವಿಚಾರಗಳಿತ್ತು ಅಂತಂದ್ರೆ ಆ ಡಾಟಾ ರಿಸೀವ್ ಆದ್ಮೇಲೆ ರಿಪೋರ್ಟ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ ಇದ್ರ ಒಳಗಡೆ ಏನಿದೆ ಏನಿಲ್ಲ ಅಂತ ಹೇಳಿ. ಆದ್ರೆ ಕದ್ರಿ ಇರಬಹುದು, ಆಂಧ್ರ ಇರಬಹುದು, ಈ ಭಾಗದಲ್ಲಿ ಆಲ್ರೆಡಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಸೊ ಹಾಗಾಗಿ ಈ ಭಾಗದಲ್ಲೂ ಇರಬಹುದು ಅನ್ನುವಂತ ಹುಡುಕಾಟಗಳು ನಡೀತಾ ಇದೆ. ಸೊ ಹಂಗೇನಾದ್ರೂ ಆಯ್ತು ಅಂತಂದ್ರೆ ಚಿಕ್ಕಬಳ್ಳಾಪುರ ಮತ್ತೊಂದು KGF ಆಗುತ್ತಾ ಅಂತ ಅನ್ಸುತ್ತೆ. ಸೊ ಹಂಗೇನಾದ್ರೂ ಮತ್ತೊಂದು KGF ಆಯ್ತು ಚಿಕ್ಕಬಳ್ಳಾಪುರ ಅಂತಂದ್ರೆ ಸ್ವದೇಶಿ ಚಿನ್ನ ಉತ್ಪಾದನೆ ಆರಂಭ ಆದ್ರೆ ಬೇರೆ ದೇಶಗಳಿಂದ ನಾವು ಚಿನ್ನವನ್ನ ಆಮದು ಮಾಡ್ಕೊಳ್ಳೋದು ಕೂಡ ತಪ್ಪುತ್ತೆ ಅಂತ ಹೇಳ್ಬೋದು. ಸಚಿನ್, ಸುಮಾರು 9:30 ಅಷ್ಟೊತ್ತಿಗೆ ಇಲ್ಲಿ ಸರ್ವೆ ಕಾರ್ಯ ಆರಂಭ ಆಗುತ್ತೆ ಸಚಿನ್ ಸದ್ಯಕ್ಕೆ. ಧನ್ಯವಾದ ಸಿಂಧೂರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.